ಎಲ್ರಿಗೂ ಮತ್ತೊಮ್ಮೆ ಮೈತ್ರೀಸ್ ವ್ಲಾಗ್ಸ್ಗೆ ವೆಲ್ಕಮ್. ನಾನಿವತ್ತು ನಿಮ್ಮ ಜೊತೆ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಮೊದಲು 2 ಥರ ಮಸಾಲೆನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಈ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಕುಕ್ಕರ್ಗೆ ಕಾಯಕ್ಕಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆಗೆ ಒಗ್ಗರಣೆ ಹಾಕಬೇಕು. ಇದು ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರನ್ನ ನಾನಿಲ್ಲಿ ಮಾಡ್ತಾರೆ. ಚಿಕನ್ನ ನೀಟಾಗಿ ಮಸಾಲೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಚಿಕನ್ಗೆ ತಕ್ಕಂಗೆ ಉಪ್ಪನ್ನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ಸ್ನ ಉಗಿಸ್ಕೊಳ್ಬೇಕು. ಇನ್ನೂ ಒಂದು ಮಸಾಲೆಗೆ ನಾನಿಲ್ಲಿ ಟೊಮೊಟೊ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಚಿಕನ್ನು ನೀಟಾಗಿ ಬೆಂದಿದೆ. ಈ ಥರ ನೀರು ಹಾಕಲಿಲ್ಲ ಅಂದರೂ ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ. ಇನ್ನೊಂದು ಕಡೆ ಇದಕ್ಕೆ ಖಾರ ಸೇರಿಸ್ಲಿಕ್ಕೋಸ್ಕರ ರುಬ್ಬಿಟ್ಕೊಂಡಿದ್ದ ಮಸಾಲೆಗೆ ಒಂದು ಚಿಕನ್ ಮಸಾಲ ಪೌಡರು ಮತ್ತು ಮನೇಲಿ ಮಾಡಿರೋಂಥ ಮಸಾಲೆ 3 to 4 ಟೇಬಲ್ ಸ್ಪೂನ್ ಮಸಾಲೆನ ಹಾಕ್ಕೊಂಡು ನೀಟಾಗಿ 1 ಗಂಟೆಗಳಲ್ಲಿ ಕಲಿಸ್ಕೊಬೇಕಾಗುತ್ತೆ. ಏನು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಈಗ ಚಿಕನ್ ಬೇಯಿಸಿರೋಂಥ ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ನಿಮ್ಮ ಕ್ವಾಂಟಿಟಿಗೆ ಹೆಂಗೆ ಬೇಕೋ ಆ ಥರ ನೋಡಿಕೊಂಡು ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋ ಥರ ಕುದಿಸ್ಕೊಂಡು ಲಾಸ್ಟ್ನಲ್ಲಿ ಮೊಟ್ಟೆ ಸರ ಎಲ್ಲ ಸೇರಿಸಿ ಪ್ರಿಪೇರ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಸಾಂಬಾರು ರೆಡಿ. ಮುದ್ದೆ ಮುರ್ಕೊಂಡು ತಿಂತಾ ಇರೋಂಥ ತುಂಬಾ ರುಚಿಯಾಗಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀರೋ ನನ್ನ ಸ್ಟೈಲಲ್ಲಿ ನಾನು ಈ ಥರ ಸಾಂಬಾರನ್ನ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.